ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ತುಂಬಾ ಕ್ಯೂಟ್ ಆಗಿರುವಂತಹ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಸಿಂಪಲ್ಲಾಗಿ ಹಾಕೋದು ಅಂತೇಳಿ ನೋಡೋಣ. ಈ ಸಾರಿ ಕುಚ್ಚು ಡಿಸೈನ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಬೋದು. ಹಾಗೆ ಇದು ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಬನ್ನಿ ಈ ಸಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಡಿಸೈನ್ ಹಾಕೋಕ್ಕೆ ನಾನು 6 ದಾರ ತೊಗೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಈಗ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಈ ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಫಸ್ಟ್ ಹೀಗೆ ಒಂದು ಲಾಕ್ ಮಾಡಿಕೊಂಡು ನಂತರ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಹಾಕೊಳ್ಳೋದು. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ಬೇಸಿಕ್ ಡಿಸೈನು. ಈ ಸ್ಟೆಪ್ಪು ತುಂಬಾ ಈಸಿ ಅಂತ ಅನ್ಬೋದು. ಬೇಸ್ ಲೈನ್ ಹೀಗೆ ಪೂರ್ತಿ 3 ಚೈನ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಬೇಸ್ ಲೈನ್ ಹೀಗೆ ಪೂರ್ತಿ 3 ಚೈನ್ ಹಾಕಿ ಹೀಗೆ ಲಾಕ್ ಮಾಡ್ತಾ ಹೋಗೋದು. ತುಂಬಾ ಸಿಂಪಲ್ ಆಗಿರುತ್ತೆ ಫಸ್ಟ್ ಸ್ಟೆಪ್ಪು. ಈ ಸ್ಯಾರಿ ಕುಚ್ಚೋ ಡಿಸೈನು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಬಿಗಿನರ್ಸ್ ಕೂಡ ಈ ಸ್ಯಾರಿ ಕುಚ್ಚೋ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿ. ಸೊ ಹೀಗೆ ಬೇಸ್ ಲೈನ್ನ 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಬೇಸಿಕ್ ಲೈನ್ ಹೀಗೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ವ. ಈಗ ಎಂಡಲ್ಲಿ 3 ಚೈನ್ ಹಾಕಿದ್ದೀನಿ. ಈಗ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ. ಹೀಗೆ ಬಟ್ಟೆನ ರಿವರ್ಸ್ ಮಾಡಿಕೊಂಡು ನಾನೀಗ 8 ಚೈನ್ನ ಹಾಕ್ಕೊಳ್ತೀನಿ. ನೋಡಿ ಈಗ 8 ಚೈನ್ ಹಾಕಿ ಇಲ್ಲಿ 2 ಬ್ಲಾಕ್ ಇದೆಯಲ್ಲ 3 ಚೈನ್ ಹಾಕಿರೋಂಥ 2 ಬ್ಲಾಕ್ನ ಬಿಟ್ಟು ಇಲ್ಲಿ 3ನೇ ಬ್ಲಾಕ್ಗೆ ಹೋಗಿ ಈ 8 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳೋಣ. ಈ 8 ಚೈನಿಗೆ ನಾನಿಲ್ಲಿ 9 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 1 3 5 6 7 9. ಸೊ ಹೀಗೆ 9 ಸಿಂಗಲ್ ಲಾಕ್ ಆಯ್ತಲ್ವ. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳೋಣ. ಹೀಗೆ ನೋಡಿ ಮತ್ತೆ ಬಟ್ಟೆನ ವಾಪಸ್ ತಿರುಗಿಸಿ ಫಸ್ಟ್ ನಾನು ಇಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಇಲ್ಲಿ ಈ ಬ್ಲಾಕ್ನ ಬಿಡ್ತೀನಿ. ನೋಡಿ ಈ ಹೋಲ್ ಇದೆಯಲ್ಲ ಈ ಹೋಲ್ ಬಿಟ್ಟು ಈ ಪಕ್ಕದ ಹೋಲಿಗೆ ಡಬಲ್ ಕ್ರೋಶೆಟ್ನ ಹಾಕಬೇಕು. ಇಲ್ಲಿ ನೋಡಿ 2 ಚೈನ್ ಹಾಕಿ ಈ ಫಸ್ಟ್ ಹೋಲ್ ಇದೆಯಲ್ಲ ಅದನ್ನ ಬಿಡಬೇಕು. ನೀಡಲ್ ಮೇಲೆ ದಾರ ತಂದು ಈ ಗ್ಯಾಪಿಗೆ ಈ ಹೋಲಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಆಯ್ತಲ್ವ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕದ ಹೋಲಿಗೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಅಂದರೆ ಹೀಗೆ ಒಟ್ಟು 5 ಡಬಲ್ ಕ್ರೋಶೆಟ್ ಆಗಬೇಕು. ನಾನು ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಈ ಡಬಲ್ ಚೈನ್ನ ಬಿಟ್ಟು ಈ 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಬಿಟ್ಟು 4 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2 ಆಗಿದೆ ಅಲ್ಲ.
ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪ್ಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆಟ್ ಹಾಗೆ ಒಂದು 2 ಚೈನು, ಟೋಟಲ್ ಇಲ್ಲಿ 5 ಕಂಬ ಆಗಿದೆ. ಮತ್ತು ಈಗ ನಾನು ಡೈರೆಕ್ಟಾಗಿ 8 ಚೈನ್ನ ಹಾಕ್ಕೊಳ್ತೀನಿ. 3 5 ನೋಡಿ, 8 ಚೈನ್ ಹಾಕಿ ಇಲ್ಲಿ ಮುಂಚೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಡಿಸೈನ್ ಅನ್ಬೋದು, ಬಟ್ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ನೋಡಿಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಹಾಕೋಬೋದು ಇದನ್ನು. ಸೊ ಹೀಗೆ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿ ಮತ್ತೆ ಇಲ್ಲಿ ಚೈನ್ ಹಾಕಿದ್ದೇವಲ್ಲ 8 ಚೈನ್, ಅದಕ್ಕೆ 9 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 8 ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ನಾವಿಲ್ಲಿ 9 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮೂರು 4 5. ಸೊ ಹೀಗೆ 9 ಸಿಂಗಲ್ ಕ್ರೋಶೆಟ್ನ ಹಾಕೊಳ್ಳೋಣ. ಹೇಳಿದ್ನಲ್ವ ತುಂಬಾ ಸಿಂಪಲ್ ಆಗಿದೆ ಡಿಸೈನು, ಬಟ್ ನೀಟಾಗಿ ನಿಧಾನವಾಗಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಹಾಕೋಬೋದು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಎಂಟು 9 ನೋಡಿದ್ರೆ ನೋಡಿ, ಇಲ್ಲಿ 9 ಸಿಂಗಲ್ ಕ್ರೋಶೆಟ್ ಆಗಿದೆ. ಸೊ ಈಗ 5 ಕಂಬ ಹಾಕಿದ್ದೀವಲ್ಲ, 5 ಡಬಲ್ ಕ್ರೋಶೆಟ್ ಇದೆಯಲ್ಲ, ಅದರಲ್ಲಿ ಮೊದಲನೇ ಡಬಲ್ ಕ್ರೋಶೆಟ್ ಹೋಲ್ ಗ್ಯಾಪಿಗೆ ಹೋಗಿ ಕೂಡ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಏನಕ್ಕಂದರೆ ಅದು ಲಿಂಕ್ ಬರಬೇಕಲ್ಲ, ಹಾಗಾಗಿ ಇಲ್ಲಿ ಒಟ್ಟು 10 ಸಿಂಗಲ್ ಲಾಕ್ನ ಮಾಡಿದ್ದೀನಲ್ಲ. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ಳೋಣ. ಮತ್ತೆ ಈಗ ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡು ಮುಂಚೆ ಹಾಕಿದ್ವಲ್ಲ ಅದೇ ರೀತಿ ಇಲ್ಲಿ ಫಸ್ಟ್ 2 ಚೈನ್ನ ಹಾಕಿ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿ ನೀಡಲ್ ಮೇಲೆ ದಾರ ತಂದು ಈ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಹೀಗೆ ನಾನಿಲ್ಲಿ 4 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಯಾಕಂದರೆ 2 ಚೈನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಒಟ್ಟಿಲ್ಲಿ 5 ಕಂಬ ಹಾಕ್ಕೋಬೇಕು. 4 ಡಬಲ್ ಕ್ರೋಶೆಟ್ ಹಾಗೆ 2 ಚೈನ್, ಒಟ್ಟು 5 ಕಂಬಗಳಾಗುತ್ತೆ. ಸೊ ಈಗ 2 ಆಯ್ತಲ್ಲ, ಇದೇ ರೀತಿ ಇನ್ನು 3 ಕಂಬಗಳನ್ನ ಹಾಕ್ಕೊಳ್ಳೋಣ. ನಾಲ್ಕು ಹಾಗೆ 5 ನೋಡಿ, ಇಲ್ಲಿ ಒಟ್ಟು 5 ಕಂಬ ಆಗಿದೆ. ಮತ್ತು ನಾನೀಗ 8 ಚೈನ್ನ ಹಾಕ್ಕೊಳ್ತೀನಿ. ಐದು 6 7 8 ಒಟ್ಟು 8 ಕಂಬ ಆಗಿದೆ. ಮುಂಚೆ ಎಲ್ಲ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ 3 ಚೈನ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಲಾಕ್ನ ಮಾಡ್ಕೊಳ್ಳೋದು. ಒಟ್ಟು ನೋಡಿ ಪೆಟಲ್ ಥರ ಬರ್ತಾ ಇದೆ ಅಲ್ವಾ, 2 ಪೆಟಲ್ ಆಯಿತು. ಸೊ ಈಗ ಮತ್ತೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸ್ಕೋಬೇಕು. ಈಗ 8 ಚೈನ್ ಇದೆಯಲ್ಲ, ಅದಕ್ಕೆ ನಾವಿಲ್ಲಿ 9 ಸಿಂಗಲ್ ಲಾಕ್ಗಳನ್ನ ಮಾಡ್ಕೊಳ್ಳೋಣ. ಎರಡು 3
7 8 ನೋಡಿ ಇಲ್ಲಿ 9 ಸಿಂಗಲ್ ಲಾಕ್ ಆಗಿದೆ ಅಲ್ಲ, 9 ಸಿಂಗಲ್ ಲಾಕ್ ಆಗಿ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಟೋಟಲ್ ಇಲ್ಲಿ 10 ಸಿಂಗಲ್ ಲಾಕ್ ಆಗುತ್ತೆ. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ನೋಡಿ ಮತ್ತೆ ಬಟ್ಟೆಗೆ ವಾಪಸ್ ತಿರುಗಿಸಿ ಫಸ್ಟ್ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. ನಂತರ ನೀಡಲ್ ಮೇಲೆ ದಾರ ತಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ ಆ ಕಂಬಕ್ಕೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ, ಅಂದರೆ 5 ಕಂಬ. ಮುಂಚೆ ಎಲ್ಲ ಮಾಡ್ಕೊಂಡ್ವಲ್ಲ ಅದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಒಟ್ಟು 4 ಕಂಬ ಆಯಿತು. ಮತ್ತು ಇನ್ನೂ ಒಂದು 5 ಕಂಬ ನೋಡಿ, ಒಟ್ಟು 5 ಕಂಬ ಆಗಿದೆ. ಸೊ ಇಲ್ಲಿ ನೋಡಿ 3 ಪೆಟಲ್ಸ್ ಬಂದಿದೆ ಅಲ್ಲ, ಇದೇ ರೀತಿ ನಾನಿಲ್ಲಿ ಇನ್ನೂ 2 ಪೆಟಲ್ಸ್ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಾನಿಲ್ಲಿ 5 ಪೆಟಲ್ಸ್ನ ಹಾಕಿದ್ದೀನಿ ಅಲ್ಲ. ಸೊ ಈಗ 5 ಪೆಟಲ್ಸ್ ಹಾಕಿ ನಾನಿಲ್ಲಿ ಸ್ಟಾರ್ಟಿಂಗು ನೋಡಿ 3 ಚೈನ್ದು 2 ಬ್ಲಾಕಿಗೆ 3 ಚೈನ್ದು 2 ಬ್ಲಾಕ್ ಬಿಟ್ಟು ನಾನಿಲ್ಲಿ ಲಾಕ್ನ ಮಾಡಿದ್ದೆ 8 ಚೈನ್ನ. ಸೊ ಇಲ್ಲೂ ಅಷ್ಟೇ 3 ಇದೆಯಲ್ವಾ, 3 ಚೈನ್ನ 2 ಬ್ಲಾಕ್ನ ಬಿಟ್ಟು ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಈ ಪೆಟಲ್ಸ್ನ ಎಂಡ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ಅಷ್ಟೇ. ಹೀಗೆ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಇದೇ ರೀತಿ ಒಂದು ಪೆಟಲ್ಸ್ದು ಬಂಚ್ ಥರ ಮಾಡೋದು ಅಷ್ಟೇ. ಇದು ನೋಡಿ ಆ್ಯಕ್ಚುಲಿ ಸ್ಯಾರಿದು ಉಲ್ಟಾ ಸೈಡು, ಇದು ನೋಡಿ ಸೀದಾ ಸೈಡು. ಬಟ್ ನಾವು ಡಿಸೈನ್ ಪೂರ್ತಿ ಹೀಗೆ ಉಲ್ಟಾ ಸೀದಾ ಥರ ಮಾಡಿಕೊಂಡು ಈ ಡಿಸೈನ್ ಹಾಕೋವಂಥದ್ದು. ಸೊ ನಾನಿಲ್ಲಿ 3 ಚೈನ್ ಹಾಕಿದ್ನಲ್ವ, ಇದು ಇಲ್ಲಿ ಕುಚ್ಚಾಕೋಕೆ ಅಂತ ಜಾಗ ಬಿಟ್ಟಿದ್ದೀನಿ. ಈ ಡಿಸೈನ್ಗೆ ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ಕುಚ್ಚು ಹಾಕೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇದನ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿಂದಾನೇ ನಾನೀಗ ಕಂಟಿನ್ಯೂ ಮಾಡ್ತೀನಲ್ಲ ಅದನ್ನ ಮಾಡೋ ಅಂಥದ್ದು. ಸೊ ಈಗ ನೋಡಿ ಮತ್ತೆ 8 ಚೈನ್ನ ಹಾಕ್ಕೊಳ್ತೀನಿ. 5 5 6 7 8 ಚೈನ್ ಹಾಕಿ ಇಲ್ಲಿ ನೋಡಿ 3 ಚೈನ್ದು 2 ಬ್ಲಾಕ್ನ ಬಿಟ್ಟು 3ನೇ ಬ್ಲಾಕ್ಗೆ ಹೋಗಿ ಇದನ್ನ ಲಾಕ್ ಮಾಡ್ಕೋಬೇಕು. ಹಿಂದೆ ಮಾಡಿದ್ವಿ ಗೊತ್ತಾ, ಅದೇ ಥರನೇ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಹಿಂದೆ ಹಾಕಿದ್ವಿ ಗೊತ್ತಾ, ಇದೇ ರೀತಿ ಹಾಕೋ ಅಂಥದ್ದು. ಈಗ 8 ಚೈನ್ ಹಾಕಿದ್ಮೇಲೆ ಬಟ್ಟೆನ ಸ್ವಲ್ಪ ಹೀಗೆ ಉಲ್ಟಾ ಮಾಡಿ 8 ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ನಾನಿಲ್ಲಿ 9 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹಿಂದೆ ಮಾಡಿದ್ವಿ ಅಲ್ಲ ಸೇಮ್ ಹಾಗೇ 3 4 5 6 7 8 9. ಸೊ ಈಗ ನೋಡಿ 9 ಸಿಂಗಲ್ ಲಾಕ್ ಆಗಿದೆ ಅಲ್ಲ. 9 ಸಿಂಗಲ್ ಲಾಕ್ ಹಾಕಿದ್ಮೇಲೆ ಮತ್ತೆ ಬಟ್ಟೆನ ಹೀಗೆ ಉಲ್ಟಾ ತಿರುಗಿಸ್ಕೋಬೇಕು. ಬರೀ ಡಿಸೈನಲ್ಲಿ ನಿಮಗೆ ಈಗ ಬಟ್ಟೆನ ಉಲ್ಟಾ ಸೀದಾ ಮಾಡಿಕೊಂಡು ಹಾಕುವಂಥದ್ದು. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಹಾಕೋಬೋದು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ. ಸೊ ಈಗ ಮತ್ತೆ 2 ಚೈನ್ ಹಾಕಿ ಅದನ್ನ ಕಂಬ ಅಂತ ಕನ್ಸಿಡರ್ ಮಾಡಿ ನೀಡಲ್ ಮೇಲೆ ದಾರ ತಂದು ಈಗ 4 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನಾಲ್ಕು, ನೆಕ್ಸ್ಟು 5.
ನೋಡಿ ಇಲ್ಲಿ 5 ಕಂಬ ಆಗಿದೆ ಅಲ್ವಾ. ಸೊ ಮತ್ತೆ ಇಲ್ಲಿಂದ ಡೈರೆಕ್ಟ್ 8 ಚೈನ್ನ ಹಾಕ್ಕೊಂಡು ಹಿಂದೆ ಸ್ಟೆಪ್ ಮಾಡ್ಕೊಂಡ್ವಿ ಅಲ್ಲಿ ನೋಡಿ, ಅದೇ ರೀತಿ ಮಾಡ್ಕೊಳ್ತಾ ಹೋಗೋದು. ಏಳು 8 ಚೈನ್ನ ಹಾಕಿ ಹಿಂದೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಪೆಟಲ್ನ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಈ ಡಿಸೈನ್ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಇದನ್ನು ನಿಧಾನಕ್ಕೆ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಬೇಕು. ಹಾಗೆ ಇಲ್ಲಿ 3 ಚೈನ್ ಇದೆಯಲ್ಲ, ಈ ಜಾಗದಲ್ಲಿ ಕುಚ್ಚು ಕಟ್ಟುವಂಥದ್ದು. ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ನಿಮಗೆ ಗೊತ್ತಾಗಿದೆ ಅಲ್ಲ, ಇದೇ ರೀತಿ ಹಾಕ್ಕೊಳ್ತಾ ಹೋಗೋದಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು ಈ ಡಿಸೈನು. ಹೀಗೆ ಸ್ಯಾರಿ ಪೂರ್ತಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ನೋಡಿ. ತುಂಬಾ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೊಂದು ಒಳ್ಳೆ ಡಿಫ್ರೆಂಟ್ ಡಿಸೈನ್ ಅಂತ ಅನ್ಬೋದು. ಇದು ನೋಡಿ ಫ್ರಂಟ್ ಸೈಡು, ಹಾಗೆ ಇದು ಬ್ಯಾಕ್ ಸೈಡು. ಇದು ಡಿಸೈನ್ದು ಬ್ಯಾಕ್ ಸೈಡ್ ಬಂದಿದೆ ಅಂತ ಹೇಳಿದ್ರೆ ಸ್ಯಾರಿದು ಉಲ್ಟಾ ಸೈಡ್ ಇದು. ಹಾಗೆ ಇದು ಸೀದಾ ಸೈಡು. ನಿಮಗೇನು ಅಷ್ಟು ವ್ಯತ್ಯಾಸ ಆಗಿ ಕಾಣೋದಿಲ್ಲ. ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಯಾವುದೇ ಥರ ಸ್ಯಾರಿಗಾದರೂ ಕೂಡ ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ಇದನ್ನು ಹೇಳಿದ್ನಲ್ಲ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.